ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಚಿಕ್ಕದಾಗೊಂದು ಪ್ರಾರ್ಥನೆ ಮಾಡೋದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸಿ ಚಿಕ್ಕ ವಾಕ್ಯದ ಭಾಗವನ್ನು ಕೊಡೋದಕ್ಕೆ ದೇವರು ಈ ದಿನ ಕೊಟ್ಟಂಥ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಪ್ರಿಯರೇ. ಹಾಗಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಈ ವಚನದ ಭಾಗದ ಮೂಲಕ ಎಲ್ಲ ಜನಗಳನ್ನು ನೀನು ಮಾತಾಡಿಸು. ಎಲ್ಲ ಜನಗಳಿಗೂ ಕರ್ತನೆ, ನೀನು ಸ್ಪಷ್ಟವಾದಂಥ ನಿನ್ನ ಚಿತ್ತ, ಉದ್ದೇಶ ಮತ್ತು ಯೋಜನೆಗಳನ್ನ ತಿಳಿಸಿಕೊಟ್ಟು ನಿನ್ನ ನಾಮನ ಮಹಿಂಪಡಿಸು ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರಪ್ಪ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಕೇಳುವಂತಹ ಎಲ್ಲ ಜನಗಳನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಕೂಡ ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗ ಏನಂತಂದರೆ ಪ್ರಿಯರೇ, ಕೀರ್ತನೆ 34:14 ಬರೆದಿದೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಇವತ್ತು ಕೆಟ್ಟದ್ದನ್ನು ಬಿಡಲಿಕ್ಕೆ ಭಾಳ ಕಷ್ಟ ಅಲ್ವಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸಮಾಧಾನವನ್ನು ಹಾರೈಸಿ ಅದಕ್ಕೆ ಪ್ರಯತ್ನ ಪಡು. ಯಾಕೆಂದರೆ ಒಂದಲ್ಲ ಒಂದು ಬಲಹೀನತೆಯಲ್ಲಿ ನಾವು ಸಿಕ್ಕಾಕೊಬಿಡ್ತೀವಿ. ಹೆಂಗೋ ಇವತ್ತು ನಾನು ಇಂಥ ಒಂದು ಕೆಟ್ಟತನನ ಬಿಡಬೇಕು ಅಂತ ಹೇಳ್ತೀವಿ, ಆದರೆ ಅದು ಪುನಃ ಮರುಕಳಿಸಿ ಬರ್ತಾ ಇರ್ತದೆ ಪ್ರಿಯರೇ. ಯಾಕೆಂದರೆ ಇವತ್ತು ಪ್ರಪಂಚ ಪಾಪದಿಂದ ತುಂಬಿರತಕ್ಕಂಥ ಪ್ರಪಂಚ. ಮನೆಯಿಂದ ಬಾಗಿಲಿಂದ ಹೊರಗಡೆ ಬಂದ ತಕ್ಷಣ ಸಾಕು, ಅಲ್ಲಿ ಕಾಣುವಂಥದ್ದು ಬರೀ ಕೇವಲ ಕೊಲೆಗಳು, ಹೊಡೆದಾಟ, ಜಗಳ, ಬೀಡಿ, ಸಿಗರೆಟ್, ಹನ್ಸು, ಪಾನಪರಾಗ್, ತಂಬಾಕು, ಎಣ್ಣೆ, ಚಿಕ್ಕ ಮಕ್ಕಳುಗಳು ಕುಡಿದು ಗಾಡಿ ಓಡಿಸಿ ಆಕ್ಸಿಡೆಂಟ್ ಆಗಿ ಸತ್ತಿರೋದು, ಪ್ರತಿಯೊಂದು ಕೂಡ ಕೆಟ್ಟತನಗಳ ನ್ಯೂಸ್ಗಳೇ ಬರ್ತಾ ಇದೆ ಹೊರತು ಒಳ್ಳೆಯ ರೀತಿಯಾದ ಸುದ್ದಿಗಳು ಇಲ್ಲ. ಈಗ ಒಂದು ನ್ಯೂಸ್ ಪೇಪರನ್ನೇ ನೋಡೋದೆ ಅದರ ಪ್ರಿಯರೇ, ಅದರಲ್ಲಿ ಬರೀ ಕೊಲೆ, ದರೋಡೆ, ಆಕ್ಸಿಡೆಂಟ್ ಇದ್ರ ಬಗ್ಗೆ, ಆದರೆ ಒಳ್ಳೆ ಮಾಹಿತಿಗಳು ಕೇವಲ 1-2 ಇರ್ತದಷ್ಟೇ. ಟಿ ವಿಗಳಲ್ಲೂ ನೋಡಿದ್ರು ಅಷ್ಟೇ ಪ್ರಿಯರೇ, 100ಕ್ಕೆ 90% ತಪ್ಪಾದ ಕ್ರಿಯೆಗಳಿರ್ತದೆ. 10% ಏನಾದರೂ ಇದ್ದರೆ ಒಳ್ಳೆಯದು ಇರ್ಬೋದಷ್ಟೇ ಪ್ರಿಯರೇ. ಅಷ್ಟರ ಮಟ್ಟಿಗೆ ಈ ಒಂದು ಲೋಕದ ಸ್ಥಿತಿ ಕೆಟ್ಟು ಹೋಗಿದೆ. ಆದರೆ ಕಾಲ ಕೆಟ್ಟೋಗಿದೆ ಅಂತಂದರೆ, ಪ್ರಪಂಚ ಕೆಟ್ಟೋಗಿದೆ ಅಂದರೆ ಇಲ್ಲ ಪ್ರಿಯರೇ, ಪ್ರಪಂಚನೂ ಕೆಟ್ಟೋಗಿಲ್ಲ, ಕಾಲನೂ ಕೆಟ್ಟೋಗಿಲ್ಲ, ನಾವು ಮನುಷ್ಯರು ಕೆಡಿಸ್ತಾ ಇದ್ದೀವಿ ಪ್ರಿಯರೇ. ಇವತ್ತು ಸ್ವಾಮಿ ಹೇಳ್ತಾ ಇರೋದು ಅಂದರೆ, ಅವರು ಕೆಡ್ತಾರೆ ಅಂತೇಳಿ ನೀನು ಕೆಡಬೇಡ. ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ ಸ್ವಾಮಿ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಹಾಗಾದರೆ ಇವತ್ತು ನೀನು ಯಾರಿಗಾದರೂ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡದೇ ಇದ್ದರೆ ಪಾಪ ಅಂತೇಳಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯರೇ. ಹಾಗಾದರೆ ಒಳ್ಳೆತನವನ್ನು ಮಾಡಲಿಕ್ಕೆ ಮನಸ್ಸಿದ್ದು ನೀವು ಮಾಡಲಿಲ್ಲ ಅಂದರೆ ಅದು ಪಾಪ. ಹಾಗಾದರೆ ಪ್ರಿಯರೇ, ನಾವು ಇನ್ನು ಮುಂದಕ್ಕೆ ಸಾಧ್ಯವಾದಷ್ಟು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಪಡೋಣ ಪ್ರಿಯರೇ. ಇವತ್ತು ಏನಾಗ್ತಿದೆ ಅಂದರೆ, ಎಲ್ಲ ಸ್ವಾರ್ಥ ಜೀವಿತ. ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಅಂತ ಹೇಳ್ಕೊಂಡು ಸಂಪಾದನೆ ಮೇಲೆ ಸಂಪಾದನೆ ಮಾಡಿ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿಗಳ ಮನೆಯಲ್ಲಿ ಕೂಡಿಸಿರ್ತಕ್ಕಂಥ ಹಣವನ್ನೆಲ್ಲ ತೆಗೆದರೆ ಭಾರತ ದೇಶದ ಸಾಲವನ್ನು ತೀರಿಸಿ ಮತ್ತೊಂದು ಭಾರತ ದೇಶವನ್ನು ಕೊಂಡುಕೊಳ್ಳುವಷ್ಟು ಹಣ ಇದೆ ಪ್ರಿಯರೇ. ಆದರೆ ಏನು ಮಾಡ್ತಾರೆ, ಇವತ್ತು ಅಂಥವ್ರದ್ದೇ ದರ್ಬಾರುಗಳು ನಡೀತಾ ಇರೋ ಕಾರಣಕ್ಕೋಸ್ಕರ ಇವತ್ತು ದೇಶದ ಸ್ಥಿತಿ ಹಾಳಾಗ್ತಾ ಇದೆ. ಒಬ್ಬೊಬ್ಬರು ಶ್ರೀಮಂತರ ಕೈಯಲ್ಲಿ ಇರತಕ್ಕಂಥ ಹಣಗಳನ್ನ ಕರೆಕ್ಟಾಗಿ ಹಂಚಿಕೊಳ್ಳೋದೆ ಆದರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಬರೆದ ಹಾಗೆ ಪ್ರಿಯರೇ, ಆ ಒಂದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಬರೆದಾಗೆ ಆಗಿನ ಕಾಲದಲ್ಲಿ ಇದ್ದಾಗೆ ಎಲ್ಲರೂ ಕೂಡ ಅವರವರ ಆಸ್ತಿಯ ಚರಾಚರ ಸೊತ್ತುಗಳನ್ನು ಅಪೊಸ್ತಲರ ಪಾದಕ್ಕೆ ಹಾಕಿದ್ರು ಅಂತ ಬರೆದಿದೆ. ಅವರು ಅದನ್ನು ಸಮಾನವಾಗಿ ಹಂಚುತ್ತಿದ್ದರು ಅಂತ ಬರೆದಿದ್ದ ಪ್ರಿಯರೇ. ಅದೇ ಥರದಲ್ಲಿ ಏನಾದರೂ ಈಗ ಪುನಃ ಬರೋದೇ ಆದರೆ ಪ್ರಿಯರೇ, ಎಷ್ಟೊಂದು ಸಮೃದ್ಧಿಯಾಗಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ಬೋದು ಗೊತ್ತಾ. ಒಬ್ಬೊಬ್ಬ ಕೋಟ್ಯಾಧೀಶರು, ಕೆಲವೊಂದು ಫ್ಯಾಕ್ಟ್ರಿ ಓನರ್ಗಳಾಗಿರ್ಬೋದು, ಹೋಟೆಲ್ ಮಾಲೀಕರಾಗಿರ್ಬೋದು, ದೊಡ್ಡ ಶ್ರೀಮಂತರುಗಳ ಬೊಕ್ಕಸದಲ್ಲಿ ಇರುವಂಥ ದುಡ್ಡು ಅನಾವಶ್ಯಕವಾಗಿ ಕೊಳಿತಾ ಇದೆ ಪ್ರಿಯರೇ. ಆದರೂ ಕೂಡ ಅವರಿಗೆ ಸಂಪಾದನೆ ಮೇಲೆ ಆಸೆ ಕಡಿಮೆ ಆಗಿಲ್ಲ. ಇಂಥ ದುರಾಸೆಯಿಂದ ಹಣ ಇವತ್ತು ಏನಾಗ್ತದೆ ಗೊತ್ತಾ, ದೇಶವನ್ನು ಆಳ್ವಿಕೆ ಮಾಡೋದು ಹಣವಾಗಿದೆ ಪ್ರಿಯರೇ. ಇವತ್ತು ದುಡ್ಡಿನ ಹಿಂದೆ ಹೋದರೆ ಏನು ಪ್ರಯೋಜನ ಇಲ್ಲ. ನಿನಗೆ ಪರಲೋಕ ರಾಜ್ಯ ಬೇಕಾ? ನೀನು ಭೂಲೋಕದಲ್ಲಿ ಗಂಟು ಕಟ್ಟಿಕೊಡೋದನ್ನು ಬಾಕಿ ಮಾಡು, ಪರಲೋಕದಲ್ಲಿ ಗಂಟನ್ನು ಕಟ್ಟು ಅಂತ ಸ್ವಾಮಿ ಮತ್ತಾಯದಲ್ಲಿ ಬರೆದ ಪತ್ರಿಕೆಯಲ್ಲಿ ಬರೆದಿದೆ ಪ್ರಿಯರೇ. ಹಾಗಾದರೆ ಇವತ್ತು ಹಣ, ಆಸ್ತಿ, ನನಗೆ ಕಾರು, ಬಂಗಲೆ
ಇದೆಲ್ಲ ಮಾಡೋದಕ್ಕೋಸ್ಕರ ಜನ ಹೆಚ್ಚಾಗಿ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ ಹೊರತು ಸತ್ಯದ ಕಾರ್ಯಗಳಿಗೆ ಯಾರೂ ಮಾಡ್ತಾ ಇಲ್ಲ. ಮಾತೆತ್ತಿದರೆ ಸುಳ್ಳು. ಕೆಲವೊಂದು ಜನಗಳು ಹೇಳ್ತಾರೆ ಸುಳ್ಳು ಹೇಳದಿದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಹೇಗೋ ದಿನದ ಜೀವಿತವನ್ನು ನಡೆಸೋದಕ್ಕೋಸ್ಕರ ಸಂಪಾದನೆ ಮಾಡಿ ಕೂಡಿಡೋದಕ್ಕೋಸ್ಕರ ಇವತ್ತು ಪ್ರಯತ್ನ ಪಡ್ತಿದ್ದಾರೆ ಪ್ರಿಯರೇ. ಇಂಥ ಸಂಪಾದನೆ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ನಾವು ನಮ್ಮ ಮನಸ್ಸಿನಲ್ಲಿ ಬೆಳಿಗ್ಗೆನೇ ಎದ್ದ ತಕ್ಷಣ ಅಪ್ಪ ದೇವರೇ, ನನಗೆ ಇವತ್ತು ಸ್ವಲ್ಪನಾದರೂ ಒಳ್ಳೆಯ ಕಾರ್ಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಡು ಅಂತ ನೀವು ಕೇಳೋದೇ ಆದರೆ ಇವತ್ತು ನನ್ನ ದೇವರು ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಲಿಕ್ಕೆ ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಿಯರೇ. ನೀವು ಕೇಳ್ಕೋಬೇಕು ಹಾಗೂ ಪ್ರಯತ್ನ ಪಡಬೇಕು. ಇವತ್ತು ಏನಂತಂದರೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಬೇಡ್ಕೊಳ್ತೀವಿ, ಆದರೆ ಅದರ ಪ್ರಕಾರ ನಡೆಯೋದಿಲ್ಲ ಪ್ರಿಯರೇ. ಸಾಧ್ಯವಾದಷ್ಟು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದು ನಾವು ದೇವರ ಪ್ರೀತಿಗೆ ಪಾತ್ರರಾಗಬೇಕು ಪ್ರಿಯರೇ. ಇವತ್ತು ಹಣ ಆಸ್ತಿ ಹೊನ್ನು ಹೆಂಡ ಬರೀ ಕೇವಲ ಸಂಪಾದನೆಗೋಸ್ಕರ ಇವತ್ತು ಏನೆಲ್ಲ ಘಟನೆಗಳು ನಡೀತಾ ಇದೆ ಪ್ರಿಯರೇ. ಹೆಸರು ಪ್ರತಿಷ್ಠೆಗೋಸ್ಕರ ಏನೆಲ್ಲ ನಡೀತಾ ಇದೆ, ಇದೆಲ್ಲ ಬೇಡ ಪ್ರಿಯರೇ. ನಾವು ಇಲ್ಲಿ ಸತ್ತಾಗ ನಮ್ಮ ದೇಹ ಮಣ್ಣಿಗೆ ಹೋಗುತ್ತೆ ನಿಜ, ಆದರೆ ನಮ್ಮ ಆತ್ಮ ಎಲ್ಲಿಗೆ ಹೋಗ್ತದೆ ಅಂತ ನಾವು ತಿಳ್ಕೊಬೇಕು. ನಮ್ಮ ಆತ್ಮ ಪರಲೋಕಕ್ಕೆ ಹೋಗುತ್ತಾ ನರಕಕ್ಕೆ ಹೋಗುತ್ತಾ ಅಂತ ನಾವು ತಿಳ್ಕೊಬೇಕು. ನರಕಕ್ಕೆ ನಿನ್ನ ದೇಹವನ್ನು ಸಿದ್ಧ ಮಾಡುತ್ತೀಯೋ, ಲೋಕದ ಆಸೆ ಅಂದರೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇವುಗಳಿಂದ ನೀನು ತುಂಬ್ಕೋ. ಅದೇ ನೀನು ಪರಲೋಕದ ಒಂದು ಆ ಜಾಗ ಬೇಕಾ ಅಥವಾ ಸ್ವರ್ಗಸ್ಥರಾದರು ಅಂತ ಇವತ್ತು ಎಷ್ಟೋ ಜನಗಳು ಸತ್ತಾಗ ಸೆಲ್ಟ್ರುಗಳಲ್ಲಿ ರೋಡುಗಳಲ್ಲಿ ಎಲ್ಲ ಬ್ಯಾನರ್ ಆಗಿರ್ತಾರೆ, ಚಿಕ್ಕ ಫೋಟೋಗಳು ಫ್ಲೆಕ್ಸ್ಗಳು ಹಾಕಿರ್ತಾರೆ ಸ್ವರ್ಗಸ್ಥರಾದರು ಅಂತೇಳಿ. ಅವರು ನಿಜವಾಗಿ ಸ್ವರ್ಗಸ್ಥರಾಗಿದ್ದಾರಂತ ಅವರ ಕುಟುಂಬವೇ ಒಂದು ಸಲ ಯೋಚನೆ ಮಾಡಲಿ. ಕುಡುಕರು, ಮೋಸಗಾರರು, ಅನ್ಯಾಯಗಾರರಿಗೆಲ್ಲ ಆ ಫೋಟೋ ಇಟ್ಬಿಟ್ಟು ಕೊನೆಗೆ ಶಾಸ್ತ್ರದವ್ರು ಹೇಳ್ತಾರೆ, ಒಳ್ಳೆ ಟೈಮಲ್ಲಿ ಸತ್ತೋಗಿದ್ದಾರೆ, ಇವರಿಗೆ ಸ್ವರ್ಗ ಸಿಕ್ಕಿದೆ ಅಂತೇಳಿ. ಅದು ಸುಳ್ಳು ಪ್ರಿಯರೇ. ಇಲ್ಲಿ ಕೆಟ್ಟತನವನ್ನು ಮಾಡಿದವರಿಗೆಲ್ಲ ಅಲ್ಲಿ ಸ್ವರ್ಗ ಕೊಟ್ಬಿಡಿದ್ರೆ ದೇವರೇ ಕೆಟ್ಟವರಾಗ್ಬಿಡ್ತಾರೆ. ಅದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಾವು ಯಾವ ಸಮಯದಲ್ಲಿ ನಮಗೆ ಬರ್ತದೆ ಅಂತ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ನಾವು ಸಾಯುವ ಸಮಯದವರೆಗೂ ಸಾಧ್ಯವಾದಷ್ಟು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡಿಬೇಕು ಪ್ರಿಯರೇ. ಯಾಕೆಂದರೆ ಇವತ್ತಿನ ಯುಗಕ್ಕೆ ಕೆಟ್ಟ ಯುಗ ಅಂತ ಹೆಸರು. ಆದರೆ ಆ ಕೆಟ್ಟ ಯುಗದಲ್ಲಿ ನಾವು ತಾವರೆ ಹೂವಿನ ಥರ ಕೆಸರಿನಲ್ಲಿ ಬೆಳೆದರೂ ಕೂಡ ಕೆಸರನ್ನು ಅಂಟಿಸಿಕೊಳ್ಳದೆ ತಾವರೆ ಯಾವ ಥರ ಬೆಳೀತದೋ ಹಾಗೆ ನಾವು ಲೋಕದ ಪಾಪಿಷ್ಟ ಜನಗಳ ಮಧ್ಯದಲ್ಲಿ ನಾವು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆಯುವಂಥ ಮಕ್ಕಳಾಗಿ ನಾವು ಬೆಳಿಬೇಕು ಪ್ರಿಯರೇ. ದೇವರ ಒಂದು ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ನಡೆದು ನಾವು ದೇವರ ರಾಜ್ಯನ ಕಟ್ಟುವವರಾಗಬೇಕು ಪ್ರಿಯರೇ. ಇಲ್ಲಾಂದರೆ ಪ್ರಿಯರೇ, ನಮಗೆ ಯಾವ ಟೈಮ್ನಲ್ಲಿ ನಮಗೆ ಸಾವು ಬರ್ತದೆ ಅಥವಾ ಮರಣ ಬರ್ತದೆ ಅಂತ ಗೊತ್ತಿಲ್ಲ. ಈ ಸಮಯದಲ್ಲಿ ನಾವು ನಮ್ಮ ದೇಹವನ್ನು ನಾವು ಶುದ್ಧವಾಗಿಟ್ಟುಕೊಂಡು ನಮ್ಮ ಆತ್ಮ ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ಹೋಗ್ಲಿಕ್ಕಿರೋ ದಾರಿಯನ್ನು ನಾವೇ ರೆಡಿ ಮಾಡಬೇಕು ಪ್ರಿಯರೇ. ಇವತ್ತು ಸ್ವರ್ಗಸ್ಥರಾದರು ದೈವಾಧೀನರಾದರು ಅಂತೆಲ್ಲ ಫ್ಲೆಕ್ಸ್ಗಳು ಬೋರ್ಡ್ಗಳು ಹಾಕೋದನ್ನ ನೀವು ನೋಡಿರ್ಬೋದು. ಆದರೆ ಆ ಸತ್ತವರು ದೈವಾಧೀನರಾದರು ಅಥವಾ ದೆವ್ವದ ಅಧೀನರಾದರು ಅಥವಾ ಸ್ವರ್ಗಕ್ಕೆ ಹೋದರು ಅಥವಾ ನರಕಕ್ಕೆ ಹೋದರೋ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಕುಡುಕರಿಗೆ, ಮೋಸಗಾರರಿಗೆ, ಅನ್ಯಾಯಗಾರರಿಗೆಲ್ಲ ಸ್ವರ್ಗ ಕೊಡೋದಾದರೆ ಸ್ವರ್ಗನೇ ಸರಿಯಾಗಿರೋದಿಲ್ಲ, ಸ್ವರ್ಗನೇ ಹಾಳಾಗೋಗ್ಬಿಡ್ತದೆ ಪ್ರಿಯರೇ. ಭೂಲೋಕ ಅಂತೂ ಹಾಳಾಗೋಗಿದೆ, ಸ್ವರ್ಗನೂ ಹಾಳಾಗೋಗ್ಬಿಡ್ತದೆ. ಅದಕ್ಕೆ ದೇವರು ಕೂಡ ಬಹಳ ಒಂದು ಜ್ಞಾನಿ. ಯಾಕೆಂದರೆ ಅವರು ಈ ಪರಲೋಕವನ್ನು ಸೃಷ್ಟಿಸಿದವರು. ಅವರಿಗೆ ಪಕ್ಕಾ ಗೊತ್ತಿದೆ ಎಂತೆಂಥವ್ರನ್ನ ಸೇರಿಸ್ಕೋಬೇಕು, ಹೆಂಗೆ ಮಾಡಬೇಕು ಅಂತೇಳಿ. ಇಲ್ಲಂತ ಸ್ವರ್ಗಲೋಕನೇ ಹಾಳಾಗ್ಬಿಡ್ತದೆ ಪ್ರಿಯರೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ಇದು ತಮಾಷೆಗೆ ಹೇಳ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ನಡತೆಯನ್ನು ನಮಗೆ ಬೇರೆಯವ್ರು ಹೇಳ್ಕೊಡೋದು ಬೇಕಾಗಿಲ್ಲ. ನನ್ನ ಮನಸಾಕ್ಷಿ ನನಗೆ ಹೇಳಬೇಕು, ನಾನು ಸತ್ಯದಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನಡೀತಾ ಇದೆ ಅಂತೇಳಿ ನಿಮ್ಮ ಮನಸಾಕ್ಷಿಯನ್ನು ಒಮ್ಮೆ ಕೇಳಿಕೊಂಡು ಅದರ ಪ್ರಕಾರ ನಡೆದು ಸತ್ಯದಲ್ಲೂ ಧರ್ಮದಲ್ಲೂ ನಡೆದು ದೇವರ ರಾಜ್ಯವನ್ನು ಕಟ್ಟೋರಾಗುವ. ಯಾವುದೇ ಥರದಲ್ಲಿ ಕೆಟ್ಟತನಗಳನ್ನ ಮಾಡಲಿಕ್ಕೆ ಮನಸ್ಸು ಬರ್ತದೆ, ಆಸೆ ಬರ್ತದೆ. ಕೆಟ್ಟತನ ಯಾವತ್ತು ಟೇಸ್ಟ್ ಆಗಿರ್ತದೆ, ರುಚಿಕರವಾಗಿರ್ತದೆ, ಆದರೆ ಅದು ತಾತ್ಕಾಲಿಕವಾದದ್ದು. ಆದರೆ ಒಳ್ಳೆತನ ಯಾವತ್ತು ಕಹಿಯಾಗಿರ್ತದೆ, ಒಳ್ಳೆತನ ಯಾವತ್ತು ಕಷ್ಟನೇ. ಒಳ್ಳೆತನಕ್ಕೆ ಶೋಧನೆ ಇದೆ. ಒಳ್ಳೆತನದ ಮಾಡುವವ್ರನ್ನ ಹಿಂಸಿಸ್ತಾರೆ, ಒಳ್ಳೆತನ ಮಾಡೋರಿಗೆ ಕೆಟ್ಟ ಅಡ್ಡಡ್ಡ ಹೆಸರುಗಳನ್ನ ಹಾಕ್ತಾರೆ. ಆದರೂ ಪರವಾಗಿಲ್ಲ ಪ್ರಿಯರೇ, ನಾವು ಸಾಯುವಲ್ಲಿವರೆಗೂ ಒಳ್ಳೆತನವನ್ನು ಮಾಡಿನೇ ಸಾಯ್ಲಿಕ್ಕೆ ಪ್ರಯತ್ನ ಪಡೋಣ. ಯಾರು ಕೂಡ ಉತ್ತಮರಾಗಿಲ್ಲ, ಎಲ್ಲರೂ ಒಳ್ಳೆಯವ್ರು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಕೂಡ ಅಷ್ಟೇ ಪ್ರಿಯರೇ. ಆದರೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ದೇವರ ರಾಜ್ಯವನ್ನು ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದಲೇ ಕೆಟ್ಟತನವನ್ನು ಸೋಲಿಸುವ ಅಂತೇಳಿ ರೋಮಪುರ 12ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಬರೆದಾಗೆ ಪ್ರಿಯರೇ, ನಾವು ಒಳ್ಳೆತನದಿಂದಲೇ ಕೆಟ್ಟತನವನ್ನು ಸೋಲಿಸಿ ದೇವರ ರಾಜ್ಯವನ್ನು ಮಹಿಮೆಪಡಿಸುವ, ಈ ಲೋಕದಲ್ಲಿ ಸಾಕ್ಷಿಯಾಗಿ ಮಾದರಿಯಾಗಿರುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರಾರ್ಥಿಸು ನೀ ಓ ಮಗನೇ.
ಪ್ರಾರ್ಥಿಸು ನೀವು ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ ಪಡೆಯುವೆ.